ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 13ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ, ಅಂದರೆ 3ನೇ ದಿವಸ ಇದು. ಈ ತಿಥಿ ಬೆಳಗ್ಗೆ 8:25 ಇರಲಿದೆ. ಉಪರಿ ಇರೋದ್ರಿಂದ ಚತುರ್ಥಿಯ ತಿಥಿ ಕೂಡ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:06 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 2:42 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 5:07 ಇರಲಿದೆ. ಉಪರಿ ಇರೋದ್ರಿಂದ ಇಂದ್ರಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:33 ಮಧ್ಯಾಹ್ನ 2:03 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:03 ಮಧ್ಯಾಹ್ನ 12:33 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:03 ಬೆಳಿಗ್ಗೆ 9:33 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:54 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:39 ಮಧ್ಯಾಹ್ನ 12:42 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:29 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ ಈ ದಿನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ವ್ಯಾಪಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಬುಧನನ್ನು ಈ ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಮಾತಿಗೆ ಕಾರಕ ಬುಧ. ಈ ದಿನದಲ್ಲಿ ಮಾತು ಬಲ್ಲಂಥವ್ರಿಗೆ ವಿಶೇಷವಾದಂತಹ ಸಿದ್ಧಿ ಉಂಟಾಗುತ್ತೆ. ಅಂದರೆ ಈ ಮಾತನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿನೇ ಹಿರಿಯರು ಒಂದು ಗಾದೆ ಹೇಳುವಂಥದ್ದು, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ. ಹಾಗಾಗಿ ಮಾತು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಪ್ರಮುಖ ಅಸ್ತ್ರವಾಗಿ ಉಪಯೋಗಿಸುವಂಥದ್ದಿದೆ. ಹಾಗೆ ಈ ಬರವಣಿಗೆಗೆ, ಕಲಿಕೆಗೂ ಕೂಡ ಕಾರಕನಾಗಿರುವಂಥವನು ಬುಧ.
ಹಾಗಾಗಿ ಈ ದಿನ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವಂಥ ಕಲಾವಿದರಿಗೆ, ಬರಹಗಾರರಿಗೂ ಕೂಡ ತುಂಬ ಅನುಕೂಲ ಇದೆ. ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಒಂದು ವಿಶೇಷ ದಿನ ಈ ಬುಧವಾರದ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಏನಿದೆ ಇದು ಕೂಡ ತುಂಬ ಅನುಕೂಲಕರವಾಗಿದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:43 ಬೆಳಿಗ್ಗೆ 10:43 ಇನ್ನು ಅಪರಾಹ್ನ 4:40 5:39 ಹಾಗೆ ರಾತ್ರಿ 11:41 ರಾತ್ರಿ 12:41 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಶನಿ ಹೋರ ಇರುವಂಥ ಸಮಯದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:44 ಬೆಳಿಗ್ಗೆ 9:43 ಹಾಗೆ ಅಪರಾಹ್ನ 3:40 4:40 ಇನ್ನು ರಾತ್ರಿ 10:40 ರಾತ್ರಿ 11:41 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಬಹಳ ಚೆನ್ನಾಗಿದೆ. ಅದರಲ್ಲೂ ತುಂಬ ಅನುಕೂಲ ಇರುವಂಥದ್ದು ಈ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ಚರ್ಚೆಗಳಾಗಲಿ, ತೀರ್ಮಾನಗಳಾಗಲಿ ಅಥವಾ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು, ಇದೆಲ್ಲದಕ್ಕೂ ಕೂಡ ತುಂಬ ಅನುಕೂಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಬುಧ ಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:44 ಇನ್ನು ಮಧ್ಯಾಹ್ನ 1:41 ಮಧ್ಯಾಹ್ನ 2:41 ಹಾಗೆ ರಾತ್ರಿ 8:39 ರಾತ್ರಿ 9:40 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಹಣಕಾಸಿನ ವಿಚಾರಗಳಲ್ಲಿ ಯಾವುದೇ ಕಮಿಟ್ಮೆಂಟ್ ಆಗುವಂಥದ್ದು, ಸಾಲವನ್ನು ಕೊಡುವಂಥ ವಿಚಾರಗಳು, ಇವೆಲ್ಲವನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಆದಷ್ಟು ಮಾಡಬೇಡಿ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 5:43 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:42 ಮಧ್ಯಾಹ್ನ 1:41 ಹಾಗೆ ರಾತ್ರಿ 7:39 ರಾತ್ರಿ 8:39 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯಾಣ, ಅದು ಹತ್ತಿರದ ಪ್ರಯಾಣ ಇರಲಿ, ದೂರದ ಪ್ರಯಾಣ ಇರಲಿ, ಉದ್ಯೋಗ ನಿಮಿತ್ತ ಹೋಗುವಂಥದ್ದಾಗಲಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಮಾಡುವಂಥದ್ದಾಗಲಿ, ಯಾವುದೇ ರೀತಿಯ ಪ್ರಯಾಣ ಇದ್ದರೂ ಕೂಡ ಅದನ್ನು ಕೂಡ ಒಳ್ಳೆಯ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಶೇಷವಾದಂತಹ ಕಾರ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಹೊರದಲ್ಲಿ ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಈಡೇರುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಪ್ರಯತ್ನದಿಂದ ಸಾಧ್ಯವಾಗುತ್ತೆ. ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ನಾಳೆಯ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅಂದರೆ ನಾಳೆ ರವಿ ತನ್ನ ಶತ್ರುವಿನ ಮನೆಯಾದಂತಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ನಾಳೆ ತರ್ಪಣಾದಿಗಳನ್ನು ಕೊಡಲಿಕ್ಕೆ ಅನುಕೂಲಕರವಾಗಿರುವಂಥ ದಿನ. ಇನ್ನು ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ದಿನವನ್ನು ಸೂರ್ಯ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ನಾಳೆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ತರ್ಪಣವನ್ನು ಕೊಡಿ. ವಿಶೇಷವಾಗಿ ನಿಮಗೆ ಇರುವಂಥ ಪಿತೃದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಈ ನಾಳಿನ ಸಂದರ್ಭವನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನೆನ್ನೆಯ ಸಂಚಿಕೆಯಲ್ಲಿ ನಾವು ಕೆಲವೊಂದು ತಿಥಿಗಳಲ್ಲಿ ಅಥವಾ ಕೆಲವೊಂದು ನಕ್ಷತ್ರಗಳಲ್ಲಿ ಜನಿಸಿರುವಂಥವರ ವಿಚಾರಗಳನ್ನು ತಿಳಿಸ್ತಾ ಇದ್ವಿ. ಹಾಗಾಗಿ ಯಾವ ರೀತಿಯ ದೋಷಗಳು ಉಂಟಾಗುತ್ತೆ, ಅದರಲ್ಲೂ ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಮಂದಿ ಅಮಾವಾಸ್ಯೆಯಲ್ಲಿ ಜನನ ಆಗಿದೆ, ಇದಕ್ಕೆ ಯಾವ ಶಾಂತಿ ಕ್ರಮವನ್ನು ಅನುಸರಣೆ ಮಾಡಬೇಕು, ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನು ಕೇಳಿದ್ದೀರಿ. ಹಾಗಾಗಿ ಅದೆಲ್ಲವನ್ನು ಕೂಡ ನಾವು ನೋಟ್ ಮಾಡಿಕೊಂಡಿದ್ದೇವೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಅದಕ್ಕೆ ಉತ್ತರವನ್ನು
ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ಇನ್ನು ನಮ್ಮ ಬಂಧುಗಳು ಕೇಳಿರುವಂಥ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಇದೆ. ಘಟಿ ವಿಘಟಿ ಬಗ್ಗೆ ಕೂಡ ಕೇಳಿದ್ದಾರೆ. ಹಾಗೆ ನಿನ್ನೆ ಮೊನ್ನೆಯ ಸಂಚಿಕೆಯಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಅವೆಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡೋಣ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕ ಬಂಧುಗಳು ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ನಿಖರವಾಗಿ ಕೊಟ್ಟಾಗ ನಿಮ್ಮ ಜನ್ಮ ಕುಂಡಲಿ ಹೇಗಿರುತ್ತೆ, ನಿಮ್ಮ ರಾಶಿ ನಕ್ಷತ್ರ ಯಾವುದು, ನಿಮ್ಮ ಭವಿಷ್ಯ ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ವಿಚಾರಗಳನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೆನ್ನೆಯ ಸಂಚಿಕೆಯಲ್ಲೂ ಕೂಡ ಕೆಲವರು ಹುಟ್ಟಿದ ದಿನಾಂಕವನ್ನು ಹೇಳಿದ್ದೀರಿ, ಆದರೆ ಸಮಯವನ್ನು ಹೇಳಿಲ್ಲ. ಹಾಗಾಗಿ ನಮ್ಮ ಬಂಧುಗಳಲ್ಲಿ ಮತ್ತೊಂದು ಮನವಿ ಏನಂತ ಅಂದರೆ, ನೀವು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಮಾಹಿತಿಯನ್ನು ಮೊದಲು ಕೊಟ್ಟು ನಂತರ ಪ್ರಶ್ನೆಯನ್ನು ಕೇಳಬೇಕು. ಕೆಲವರು ತಮ್ಮ ಹೆಸರನ್ನಾಗಲಿ ಅಥವಾ ತಾವು ಬಯಸುವಂತಹ ಉತ್ತರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನಾಗಲಿ ನೇರವಾಗಿ ಕೇಳ್ತಾ ಇಲ್ಲ. ಅದರಿಂದ ಸ್ವಲ್ಪ ಗೊಂದಲಗಳು ಉಂಟಾಗ್ತಾ ಇದೆ. ಯಾವ ಪ್ರಶ್ನೆಯಲ್ಲಿ ಪೂರ್ಣ ಮಾಹಿತಿ ಇರುತ್ತೋ ಅಂಥ ಪ್ರಶ್ನೆಗಳಿಗೆ ನಾವು ಈಗಾಗಲೇ ಉತ್ತರವನ್ನು ಹೇಳ್ತಾ ಬಂದಿದ್ದೇವೆ, ಮುಂದೆಯೂ ಕೂಡ ಅದನ್ನು ಮುಂದುವರಿಸ್ತೇವೆ ಅನ್ನೋವಂಥದ್ದನ್ನು ಹೇಳ್ತಾ, ನಿಮಗೆ ಯಾವುದೇ ರೀತಿಯ ಸಂದೇಹ ಇದ್ದರೆ, ಯಾವುದೇ ವಿಚಾರದಲ್ಲಿ ಪೂರಕ ಮಾಹಿತಿ ಬೇಕಾಗಿದ್ದರೆ, ಅಥವಾ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ, ನಿಮ್ಮ ಜನ್ಮ ಕುಂಡಲಿ ಹೇಗಿದೆ, ನವಾಂಶ ಕುಂಡಲಿ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಆಸಕ್ತಿ ಇದ್ದಲ್ಲಿ ಪೂರ್ಣ ವಿವರಗಳನ್ನು ಕೊಟ್ಟು ಕೇಳುವಂಥ ಒಂದು ಪ್ರಯತ್ನ ಮಾಡಿ ಅದನ್ನು ಇನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಎಷ್ಟೋ ಸಲ ನಾವು ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ತಾ ಇದ್ವಿ. ಆದರೆ ಸಮಯದ ಅಭಾವದಿಂದ ಹಾಗೆ ಹೊರಗಡೆ ಪ್ರವಾಸ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗಳನ್ನು ನೋಡಲಿಕ್ಕಾಗಲಿ ಅಥವಾ ಉತ್ತರವನ್ನು ಹೇಳುವಂಥ ವ್ಯವಧಾನವಾಗಲಿ ಇರ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಬಂಧುಗಳು ತಾಳ್ಮೆಯಿಂದ ಎಲ್ಲವನ್ನು ಕೂಡ ಸಹಿಸ್ಕೊಳ್ತಾ ಇದ್ದೀರಿ. ಪ್ರಶ್ನೆಗಳನ್ನು ಕೆಲವರು ಪದೇ ಪದೇ ಕೇಳ್ತಾ ಇದ್ದೀರಿ. ಹಾಗಾಗಿ ಬಹಳ ಬೇಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋಣ ಅಂತ ಹೇಳ್ತಾ, ನಾವು ಕೂಡ ಈ ಮಂತ್ರಾಲಯದ ಗುರುರಾಯರ ದರ್ಶನಕ್ಕೆ ತೆರಳಿದ್ದರಿಂದ ಕಾರ್ಯಕ್ರಮದಲ್ಲಿ ಮತ್ತು ಕಾರ್ಯಕ್ರಮದ ಪ್ರಸಾರದಲ್ಲಿ ಸ್ವಲ್ಪ ವಿಳಂಬ ಆಯಿತು. ಅದಕ್ಕಾಗಿ ನಮ್ಮ ವೀಕ್ಷಕ ಬಂಧುಗಳ ಕ್ಷಮೆಯನ್ನು ಕೋರ್ತಾ, ಇನ್ನು ನಮಗೆ ಗುರುಗಳ ಅನುಗ್ರಹ ಆಗಿದೆ. ಹಾಗಾಗಿನೇ ನಮ್ಮ ವೀಕ್ಷಕ ಬಂಧುಗಳ ಪ್ರಶ್ನೆಗಳಿಗೆ ಗುರುಸ್ಥಾನದಲ್ಲಿ ನಿಂತು ಉತ್ತರವನ್ನು ಹೇಳುವಂಥದ್ದಾಗಲಿ ಅಥವಾ ಪರಿಹಾರ ಕ್ರಮಗಳನ್ನು ಸೂಚಿಸುವಂಥ ಒಂದು ಕೆಲಸವನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ಹೊಸ ವಾಟ್ಸಪ್ ನಂಬರನ್ನು ನಿಮಗೆ ಕೊಡಲಾಗತ್ತೆ. ಅದರಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಅದರ ಮೂಲಕವೇ ನಿಮಗೆ ಉತ್ತರವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಹಾಗೆ ನೀವು ಕೇಳಿರುವಂಥ ಪ್ರಶ್ನೆಗಳಿಗಾಗಲಿ ಅಥವಾ ನೀವು ಬಯಸುವಂಥ ಯಾವುದೇ ರೀತಿಯ ಪ್ರತಿಕ್ರಿಯೆಗಾಗಲಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಗುರು ಕಾಣಿಕೆಯನ್ನು ಕೊಟ್ಟು ಮುಂದುವರಿಸಬಹುದು ಅನ್ನುವಂಥ ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ, ಬಂಧುಗಳೇ, ನೀವು ಒಂದು ಆರ್ಯೋಕ್ತಿಯನ್ನು ಕೇಳಿರ್ಬೋದು, ಅತಿಥಿ ದೇವೋಭವ ಅನ್ನುವಂಥ ವಿಚಾರ. ಇದು ತೈತ್ತರಿಯ ಉಪನಿಷತ್ನಲ್ಲಿ ಬರುವಂಥ ಒಂದು ವಿಚಾರ. ಏನಂತ ಹೇಳಿದ್ರೆ, ಅತಿಥಿ ದೇವಸ್ವರೂಪನಾಗಿರ್ತಾನೆ, ಆತನ ಸೇವೆ ದೇವ ಪೂಜೆಗೆ ಸಮನಾಗಿರುತ್ತೆ. ಆದ್ದರಿಂದಲೇ ಯಾವುದೇ ಅತಿಥಿಯನ್ನು ದೇವರಿಗೆ ಸಮಾನ ಅಂತ ಹೇಳಿ ಪರಿಗಣಿಸಬೇಕು ಅನ್ನುವಂಥ ವಿಚಾರವನ್ನು ಉಪನಿಷತ್ತಿನಲ್ಲಿ ತಿಳಿಸಿದ್ದಾರೆ. ಹಾಗಾಗಿನೇ ಯಾರ ಹೆಸರು ಗೊತ್ತಿಲ್ಲ, ಯಾರ ಗೋತ್ರ ಗೊತ್ತಿಲ್ಲ, ಯಾರು ಬೇರೆ ನಗರದಿಂದ ಅಥವಾ ಬೇರೆ ಗ್ರಾಮದಿಂದ ಬಂದಿದ್ದಾರೆ ಅಂಥವರನ್ನು ಅತಿಥಿಗಳು ಅಂತ ಹೇಳಿ ಪರಿಗಣಿಸ್ಬೋದು. ಅಂದರೆ ನಮಗೆ ಪರಿಚಯ ಇಲ್ಲದಂಥವರನ್ನು ಕೂಡ ಅತಿಥಿ ಅಂತ ಹೇಳಿ ಕರಿಬೋದು. ಹಾಗಾಗಿ ಭಗವಂತ ವಿಷ್ಣುವಿಗೆ ಸಮಾನ ಅತಿಥಿ ಆಗಿರೋದ್ರಿಂದ ಮನೆಗೆ ಬಂದಾಗ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮಹಾತ್ಮ ವಿದುರನು ಧೃತರಾಷ್ಟ್ರನಿಗೆ ಈ ಅತಿಥಿ ಸತ್ಕಾರದ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಧೀರ ಪುರುಷ ಯಾರೇ ಆದರೂ ಕೂಡ ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಅಂತ ಹೇಳಿದ್ರೆ, ಅತಿಥಿಯ ರೂಪದಲ್ಲಿ ಯಾರೇ ಬಂದರೂ ಕೂಡ ಅವರನ್ನು ಸತ್ಕರಿಸುವಂಥದ್ದು. ಮೊದಲಿಗೆ ಮನೆಗೆ ಬಂದಾಗ ಅವರನ್ನು ಬರಮಾಡಿಕೊಳ್ಳುವಂಥದ್ದು, ಅವರಿಗೆ ಆಸನವನ್ನು ಪ್ರದಾನ ಮಾಡುವಂಥದ್ದು, ಹಾಗೆ ಕುಡಿಯಲಿಕ್ಕೆ ನೀರನ್ನು ಕೊಟ್ಟು ಯೋಗಕ್ಷೇಮವನ್ನು ವಿಚಾರಿಸಿ ನಂತರ ಅವರಿಗೆ ಭೋಜನವನ್ನು ಮಾಡಿಸಬೇಕು, ಸಂತುಷ್ಟರಾಗಿ ಭೋಜನವನ್ನು ಮಾಡಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಒಂದು ಮಾತನ್ನು ಧೃತರಾಷ್ಟ್ರನಿಗೆ ಹೇಳಿದಾಗ ಇಲ್ಲಿ ಅತಿಥಿ ದೇವರಿಗೆ ಸಮಾನ ಅನ್ನುವಂಥ ಒಂದು ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಯಾರು ಅತಿಥಿಯನ್ನು ದೇವರ ಪೂಜೆಯ ಸಮಾನ ಅಂತ ಹೇಳಿ ಪರಿಗಣಿಸ್ತಾರೋ ಅಂಥವರಿಗೆ ಎಂದೂ ಕೂಡ ಯಮನ ದ್ವಾರದ ದರ್ಶನ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಯಮರಾಜನ ಬಳಿಗೆ ಹೋಗಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಯಾವುದೇ ಗೃಹಸ್ಥರು
ಯಾವುದೇ ಅತಿಥಿಗಳು ಬಂದಾಗ ಅವನನ್ನು ಸ್ವಾಗತ ಮಾಡೋದರಿಂದ ಅಗ್ನಿದೇವ ಸಂತುಷ್ಟನಾಗ್ತಾನಂತೆ. ಇನ್ನು ಆ ಅತಿಥಿಗೆ ಕುಳಿತುಕೊಳ್ಳಿಕ್ಕೆ ಆಸನ ನೀಡೋದರಿಂದ ಇಂದ್ರ ಪ್ರಸನ್ನನಾಗ್ತಾನಂತೆ. ಇನ್ನು ಆ ಅತಿಥಿಯ ಚರಣಗಳನ್ನು ತೊಳೆದಾಗ ಪಿತೃಗಳಿಗೆ ಅತ್ಯಂತ ಪ್ರೀತಿಯಾಗ್ತಾನೆ. ಹಾಗೆ ಅನ್ನದಾನ ಮಾಡೋದರಿಂದ ಪ್ರಜಾಪತಿ ತೃಪ್ತನಾಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಅತಿಥಿ ಸತ್ಕಾರ ಮಾಡುವಂಥ ವ್ಯಕ್ತಿಯ ಪಾಪಗಳೆಲ್ಲವೂ ಕೂಡ ಇದರಿಂದ ನಾಶ ಆಗುತ್ತೆ. ಹಾಗೆ ಅನ್ನದಾನದಿಂದ ಮಹಾಪುಣ್ಯ ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿರುವಂಥ ವಿಚಾರ ಏನಿದೆ ಅದು ಅತಿಥಿಗಳನ್ನು ಸತ್ಕರಿಸುವಂಥದ್ದು. ಹಾಗಾಗಿ ಮನೆಗೆ ಬಂದ ಯಾವುದೇ ಅತಿಥಿಯನ್ನು ಹಾಗೆ ಕಳಿಸಬಾರ್ದು. ಮನೆಯಲ್ಲಿ ಯಾವುದೇ ಇದ್ರೂ ಕೂಡ ಅದನ್ನು ಕೊಟ್ಟು ಕಳುಹಿಸಬೇಕು ಅನ್ನುವಂಥದ್ದು. ಒಂದು ಲೋಟ ನೀರನ್ನಾದರೂ ಸ್ವಲ್ಪ ಬೆಲ್ಲವನ್ನಾದರೂ ಅವರಿಗೆ ಕೊಟ್ಟು ಸಂತೈಸಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ನಮ್ಮ ಹಿರಿಯರು ಕೂಡ ಇದನ್ನು ಅನುಸರಣೆ ಮಾಡ್ತಾಯಿದ್ರು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಯಾವ ಮನೆ ಸುಭಿಕ್ಷವಾಗಿರಬೇಕು, ಯಾರು ಸುಖ ಸಂತೋಷದಿಂದ ಇರಬೇಕು ಅಂತ ಹೇಳಿದ್ರೆ ಅವರು ಮೊದಲು ಮಾಡಬೇಕಾಗಿರುವಂಥ ಕೆಲಸ ಅಂತ ಹೇಳಿದ್ರೆ ಬಂದ ಅತಿಥಿಗಳನ್ನು ಸತ್ಕರಿಸುವಂಥದ್ದು. ದೇವರ ಸಮಾನ ಅಂತ ಹೇಳಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಟ್ಟು ಸತ್ಕರಿಸುವಂಥ ಒಂದು ಸತ್ ಸಂಪ್ರದಾಯವನ್ನು ಬೆಳೆಸ್ಕೊಳ್ಳಿ. ಇದರಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಾಳೆಯ ದಿನ ರವಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಇದು ತಮಗೆ ಗೊತ್ತಿದೆ. ಈ ಮೀನರಾಶಿಯಲ್ಲಿ ಈಗಾಗಲೇ ರಾಹು ಸ್ಥಿತನಾಗಿರುವಂಥವನು. ಹಾಗಾಗಿ ಮೀನರಾಶಿಯಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಯೋಗ ನಡೀತಾ ಇರುವಂಥದ್ದು ಅಷ್ಟೊಂದು ಶುಭದಾಯಕವಲ್ಲ. ಯಾಕೆ ಅಂತ ಹೇಳಿದ್ರೆ ಈ ರಾಹುವೇ ಗ್ರಹಣದ ಸಂದರ್ಭದಲ್ಲಿ ಸೂರ್ಯನನ್ನು ನುಂಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ರಾಹು ಕೇತುಗಳು ಸೂರ್ಯ ಚಂದ್ರರಿಗೆ ವೈರಿಗಳು. ಹಾಗಾಗಿ ಈ ವೈರಿಗಳು ಒಂದೇ ಮನೆಯಲ್ಲಿದ್ದಾಗ ಸ್ವಲ್ಪ ಅವಘಡಗಳು ಸಂಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸೂರ್ಯ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ವೇಳೆಯಲ್ಲೇ ರಾಹು ಮೀನರಾಶಿಯಲ್ಲಿ ಕುಳಿತಿದ್ದಾನೆ. ಇವರಿಬ್ಬರ ಸಂಗಮ ಒಂದು ರೀತಿಯಲ್ಲಿ ಗ್ರಹಣವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ರಾಹು ಮತ್ತು ಸೂರ್ಯನ ಕೂಡುವಿಕೆ ನಡೀತಾ ಇರುವಂಥದ್ದು 18 ವರ್ಷಗಳ ನಂತರ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಇದರಿಂದ ಅನೇಕ ರಾಶಿಗಳಿಗೆ ಅಶುಭವಾದಂಥ ಫಲ ಇರುತ್ತೆ. ಇನ್ನು ರಾಹು ಇದ್ದರೆ ಒಂದು ರೀತಿಯಲ್ಲಿ ಆಸೆಯನ್ನು ತೋರಿಸುವಂಥವನು. ಈ ಆಸೆಯನ್ನು ಈಡೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನಗಳಲ್ಲಿ ತುಂಬ ಅವಮಾನಗಳು ಉಂಟಾಗುತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ಅಥವಾ ಸರ್ಕಾರದ ಮಟ್ಟದಲ್ಲಿರುವಂಥ ಅಧಿಕಾರಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಮಾನ ಅಪಮಾನದ ಪ್ರಶ್ನೆಗಳು ಉಂಟಾಗುವಂಥದ್ದು. ಹಾಗಾಗಿ ನೀವು ಆಸೆಗಾಗಿ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅಲ್ಲಿ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ಆಸೆಯನ್ನು ಅದುಮಿಟ್ಕೊಳ್ಬೇಕು, ಇಲ್ಲ ಆ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಯಾವುದೇ ರೀತಿಯ ವಾಮ ಮಾರ್ಗವನ್ನು ಅನುಸರಣೆ ಮಾಡದೆ ನಿಯಮಬದ್ಧವಾಗಿ ನಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಒಂದು ತಿಂಗಳು ಕಾಲ. ಹಾಗಾಗಿ ಈ ಮಾರ್ಚ್ 14ರಿಂದ ಏಪ್ರಿಲ್ 13ರವರೆಗೆ ತುಂಬ ಜಾಗೃತರಾಗಿರಬೇಕು. ಇನ್ನು ಯಾರೆಲ್ಲ ಹುಷಾರಾಗಿರಬೇಕು ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಅದರಲ್ಲೂ ಪ್ರಮುಖವಾಗಿ 4 ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ರವಿ ರಾಹು ಸಂಯೋಗದ ಸಂದರ್ಭದಲ್ಲಿ. ಮೊದಲನೇದಾಗಿ ಸಿಂಹರಾಶಿಯವರು ಸ್ವಲ್ಪ ಜೋಪಾನವಾಗಿ ಇರಬೇಕು. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ರವಿ ಇಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. 8ರ ಸ್ಥಾನದಲ್ಲಿ ರವಿ ಬಂದಿದ್ದಾನೆ. ಜೊತೆಗೆ ರಾಹುವಿನ ಒಟ್ಟಿಗೆ ಇರುವಂಥದ್ದು ಇದು ಒಂದು ರೀತಿಯಲ್ಲಿ ಸೂರ್ಯಗ್ರಹಣದ ಮಾದರಿಯಲ್ಲಿ ನಿಮ್ಮ ಜೀವನ ಇರುತ್ತೆ. ಹಾಗಾಗಿ ಈ ಸೂರ್ಯ ಮತ್ತು ರಾಹು ಸೇರಿಕೊಂಡು ಸ್ವಲ್ಪ ತೊಂದರೆಯನ್ನು ಕೊಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಸಾಲವನ್ನು ಕೊಡುವಂಥದ್ದು ಮಾಡಬೇಡಿ. ಸಾಲ ತರುವಂಥ ಪ್ರಯತ್ನವನ್ನು ಕೂಡ ಮಾಡಬೇಡಿ. ಸಾಲಕ್ಕಾಗಿ ಜಾಮೀನು ನಿಲ್ಲುವಂಥದ್ದು, ಹಣ ಬೇಕು ಅಂತ ಹೇಳಿ ಯಾವುದೋ ಒಡವೆಯನ್ನು ಅಥವಾ ಜಮೀನನ್ನು ಮನೆಯನ್ನು ಅಡಮಾನ ಮಾಡುವಂಥ ಒಂದು ಪ್ರಯತ್ನ, ಆ ಥರದ ಯೋಚನೆಗಳಿದ್ದರೆ ಅದನ್ನು ಕೈಬಿಟ್ಬಿಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬ ಜಾಗೃತರಾಗಿರಬೇಕು. ಆಹಾರ ವಿಹಾರಾದಿಗಳು ತುಂಬ ಕಟ್ಟುನಿಟ್ಟಾಗಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಬಾಯಿ ಚಪಲಕ್ಕೆ ನೀವು ತಿನ್ನುವಂಥ ಆಹಾರ ಆರೋಗ್ಯ ಸಮಸ್ಯೆಯನ್ನು ತರುವಂಥದ್ದಾಗುತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ದೂರದ ಪ್ರಯಾಣ ಇದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕ್ಬಿಡಿ. ಈ ಒಂದು ತಿಂಗಳು ಬಹಳ ಹುಷಾರಾಗೇ ಇರಬೇಕಾಗತ್ತೆ. ಇನ್ನು ಈ ಸೂರ್ಯ ರಾಹು ಸಂಯೋಗ ಇರುವಂಥ
ಅವಧಿಯಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ವಿಪರೀತ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳಾಗುತ್ತೆ. ಅದರಲ್ಲೂ ದಂಡ ತೆರಬೇಕು, ಕೆಲವೊಮ್ಮೆ ವೃಥಾ ಖರ್ಚಾಗುತ್ತೆ. ಈ ಖರ್ಚಿನ ನಂತರದಲ್ಲಿ ತುಂಬ ಬೇಸರ ಆಗುವಂಥದ್ದು, ಪಶ್ಚಾತ್ತಾಪ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಹಂತದಲ್ಲಿ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಕಟ್ಟುನಿಟ್ಟಾಗಿರಿ. ದೊಡ್ಡ ಬಂಡವಾಳ ಹಾಕಿ ಏನೋ ಸಾಧನೆ ಮಾಡಲಿಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ನಿಲ್ಲಿಸ್ಬಿಡಿ. ಇನ್ನು ನಿಮ್ಮ ಮಹತ್ವಾಕಾಂಕ್ಷೆ, ನಿಮ್ಮ ಒಂದು ರೀತಿಯಲ್ಲಿ ಪ್ರಾಯೋಗಿಕತೆ, ಏನೋ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗುವಂಥದ್ದು, ಅತಿಯಾದ ಆಸೆಯನ್ನು ಇಟ್ಕೊಳ್ಳುವಂಥದ್ದು, ಇವರಿಗೆ ಸ್ವಲ್ಪ ಅಗೌರವ ಪ್ರಾಪ್ತಿಯಾಗತ್ತೆ, ಜಾಗ್ರತೆ. ಇನ್ನು ನಿಮ್ಮ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇರುವಂಥ ಸಾಧ್ಯತೆಗಳಿರುತ್ತೆ. ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಇಲ್ಲ ತಂದೆ ತಾಯಿಯಂದ್ರ ಜೊತೆಯಲ್ಲಾದರೂ ಕೂಡ ಈ ಸಂದರ್ಭದಲ್ಲಿ ನೀವು ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಕೆಲಸಕ್ಕೆ ಬಾರದ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಬಿರುದನ್ನು ಕೂಡ ಸಂಪಾದನೆ ಮಾಡ್ಕೊಳ್ತೀರಿ. ಹಾಗಾಗಿ ಮನಃಶಾಂತಿಗೆ ಕೊರತೆ ಉಂಟಾಗುವಂಥ ಸಂದರ್ಭ ಇದೆ, ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ರಾಹುವಿನಿಂದ ಬರುವಂಥ ತೊಂದರೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಮದ್ಯಪಾನ ಮಾಡುವಂಥವ್ರು ಅಥವಾ ಸ್ನೇಹಿತರ ಜೊತೆಯಲ್ಲಿ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರುವಂಥದ್ದು, ಬಹಳ ಸೀಕ್ರೆಟಾಗಿ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡುವಂಥ ಕೆಲಸಗಳು ಬಯಲಾಗುತ್ತೆ, 4 ಜನರಿಗೆ ತಿಳಿಯುವಂಥದ್ದು, ಕಾನೂನಿನ ಕ್ರಮಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ತುಂಬ ಜಾಗೃತರಾಗಿರಬೇಕು ಸಿಂಹರಾಶಿಯವರು. ಇನ್ನು ತುಲಾ ರಾಶಿಯವರು 6ರ ಸ್ಥಾನದಲ್ಲಿ ಈ ಸೂರ್ಯ ಮತ್ತು ರಾಹುವಿನ ಸಂಯೋಗ ಆಗ್ತಾ ಇರುವಂಥದ್ದು, ಅದರಲ್ಲೂ ರೋಗ ಸ್ಥಾನ, ಇದು ಶತ್ರು ಸ್ಥಾನ. ಇಲ್ಲಿ ಈ ಸಂಯೋಗ ಆಗ್ತಾ ಇರೋದ್ರಿಂದ ವಿಶೇಷವಾಗಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಸರ್ಪಾಸ್ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ವಿರೋಧಿಗಳು ಇಂಥ ಸಮಯಕ್ಕಾಗಿಯೇ ಕಾದು ಕೂತಿರ್ತಾರೆ. ಹಾಗಾಗಿ ನಿಮ್ಮ ಒಂದು ಸಣ್ಣ ತಪ್ಪನ್ನು ಕೂಡ ಅವರು ಎತ್ತಿ ತೋರಿಸುವಂಥದ್ದು, ಹಾಗೆ ತಪ್ಪು ಮಾಡಲಿ, ಅಪರಾಧ ಮಾಡಲಿ ಅಂತ ಹೇಳೇ ಕಾಯ್ತಾ ಇದ್ದು ನಿಮ್ಮನ್ನು ಬಲಿಪಶುವನ್ನಾಗಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವು 99 ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ನೀವು ಅಚಾತುರ್ಯದಿಂದ ಮಾಡುವಂಥ ಒಂದು ತಪ್ಪಿಗೆ ಭಾರಿ ದಂಡವನ್ನು ತೆರಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಆದಷ್ಟು ಶತ್ರುಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ಯಾರೊಂದಿಗೂ ವಿರೋಧವನ್ನು ಕಟ್ಕೊಳ್ಬೇಡಿ, ಯಾರ ವಿಚಾರಕ್ಕೂ ಕೂಡ ಮೂಗು ತೋರಿಸಬೇಡಿ. ಅದರಲ್ಲೂ ಈ 3ನೇಯವರ ವಿಚಾರ ಅನ್ನುವಂಥದ್ದು ಬಂದರೆ ಆದಷ್ಟು ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಯಾರಿಗೂ ಕೂಡ ಅಡ್ವೈಸ್ ಮಾಡುವಂಥದ್ದು, ಉಚಿತವಾಗಿ ಸಲಹೆ ಕೊಡುವಂಥದ್ದಾಗಲಿ ಅಥವಾ ಕೆಲವೊಬ್ಬರನ್ನು ಪರಿವರ್ತನೆ ಮಾಡ್ತೇನೆ ಅನ್ನುವಂಥ ಒಂದು ಪ್ರಯತ್ನಕ್ಕೆ ಹೋಗುವಂಥದ್ದನ್ನಾಗಲಿ ಮಾಡಬೇಡಿ. ಇದು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶವನ್ನು ತರಲ್ಲ, ಬದಲಿಗೆ ನಿಮ್ಮ ಶ್ರಮ ನಷ್ಟ ಆಗುತ್ತೆ, ಜೊತೆಗೆ ಇದ್ದಬದ್ದ ಗೌರವ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಸಾಮರ್ಥ್ಯದ ಅರಿವು ನಿಮಗಾಗಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಇತಿಮಿತಿಗಳೇನು ಅನ್ನುವಂಥದ್ದನ್ನು ನೋಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಬೇರೆಯವರಿಗೆ ಹೋಲಿಸಿಕೊಂಡು ನಿಮ್ಮ ಜೀವನವನ್ನು ಮಾಡಬೇಡಿ. ಇನ್ನು ಬೇರೆಯವರನ್ನು ಆಶ್ರಯ ಮಾಡಿ ಜೀವನವನ್ನು ಮುಂದುವರಿಸಬೇಡಿ. ನಿಮ್ಮ ಸ್ವಂತ ಸಾಮರ್ಥ್ಯಕ್ಕೆ ಎಷ್ಟು ಅಗತ್ಯತೆ ಇದೆ, ಎಷ್ಟು ಅವಕಾಶಗಳಿದೆ, ಆ ಒಂದು ಮಿತಿಯೊಳಗೆ ಜೀವನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನೀವು ಬಳಸುವಂಥ ಭಾಷೆ, ನಿಮ್ಮ ಕೋಪ ತಾಪ ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಸಾಂಸಾರಿಕ ಬದುಕಿನಲ್ಲೂ ಕೂಡ ಕೆಲವೊಂದು ಬಿರುಕುಗಳು ಕಾಣಿಸ್ಕೊಳ್ಳುವಂಥದ್ದು ಇದೆ. ಈ 1 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದ್ವಿತೀಯದಲ್ಲಿ ಅಂದರೆ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಯೋಗ ಆಗ್ತಾ ಇರುವಂಥ ವಿಚಾರ ಇದು ಪ್ರತಿಕೂಲ ಸಂದರ್ಭವನ್ನು ನಿಮಗೆ ಸೃಷ್ಟಿ ಮಾಡುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಇರಲ್ಲ. ಹಾಗೆ ಅನಗತ್ಯವಾದಂಥ ಖರ್ಚುಗಳು ಉಂಟಾಗುವಂಥದ್ದು, ಅದರಲ್ಲೂ ಆಸ್ಪತ್ರೆ ವಾಸ, ನೀವು ಇಲ್ಲ ಕುಟುಂಬಸ್ಥರು ಯಾರೋ ಒಬ್ಬರು ಆಸ್ಪತ್ರೆಗಾಗಿ ದಾಖಲಾಗುವಂಥದ್ದು, ಇದಕ್ಕಾಗಿ ಓಡಾಟ, ಖರ್ಚು ವೆಚ್ಚಗಳು ವಿಪರೀತ ಆಗುವಂಥದ್ದು ಕೂಡ ಇದೆ. ಹಾಗೆ ಬೇಡದ ಕೆಲಸಕ್ಕೆ ಕೈ ಹಾಕುವಂಥದ್ದು, ಹಾಗೆ ನಿಮ್ಮ ಹಿತಶತ್ರುಗಳ ಒಂದು ಕಾಟದಿಂದ ಯಾವುದೋ ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದು, ಇಂಥ ವಿಚಾರಗಳಿಂದಲೇ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿನೇ ಸ್ವಲ್ಪ ವಿವೇಚನೆಯಿಂದ ನಿಮ್ಮ ಸಂಪಾದನೆ, ನಿಮ್ಮ ಖರ್ಚನ್ನು ನೀವು ಸರಿದೂಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ಮಕ್ಕಳ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಏಕೆಂದರೆ ನೀವು ಆಡುವಂಥ ಮಾತು ಮಕ್ಕಳಿಗೆ ನೋವನ್ನು ತರಿಸುತ್ತೆ. ಹಾಗಾಗಿ ಮಕ್ಕಳ ಮತ್ತು ನಿಮ್ಮ ಮಧ್ಯೆ
ವಾಕ್ ಸಮರ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಕೆಲವರು ಮಕ್ಕಳ ಜೊತೆಯಲ್ಲೇ ಮಾತನ್ನು ಬಿಡಬೇಕು ಅಥವಾ ದೂರ ವಾಸ ಮಾಡಬೇಕು, ಇಂತಹ ಪರಿಸ್ಥಿತಿಗಳು ಕೂಡ ಬರ್ಬೋದು. ಹಾಗಾಗಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ಇನ್ನು ನಿಮ್ಮ ಮೇಲಧಿಕಾರಿಗಳಾಗಲಿ, ಗಣ್ಯರಾಗಲಿ, ರಾಜಕಾರಣಿಗಳಾಗಲಿ, ಇವರ ಒಂದು ಕಿರುಕುಳ ಕೂಡ ನಿಮಗೆ ಇರುವಂಥದ್ದು ಇದೆ. ಹಾಗಾಗಿ ನೀವು ಎಷ್ಟೇ ಶಿಸ್ತುಬದ್ಧವಾಗಿರಿ, ಎಷ್ಟೇ ಕಾನೂನು ಪಾಲನೆಯಲ್ಲಿದ್ದರೂ ಕೂಡ ಏನೋ ಒಂದು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥ ಸಂದರ್ಭ ಇದು. ಹಾಗೆ ನಿಮ್ಮ ಮಾತನ್ನು, ನಿಮ್ಮ ಹಣಕಾಸಿನ ವಿಚಾರವನ್ನು ಸ್ವಲ್ಪ ವಿವೇಚನೆಯಿಂದ ನೀವು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಆಗುವಂಥ ಕೆಲವು ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ತೀವ್ರ ಬೇಸರವನ್ನು ಕೂಡ ತರಿಸುವಂಥದ್ದು. ಒಟ್ಟಾರೆ ಈ ಸೂರ್ಯ ಮತ್ತು ರಾಹುವಿನ ಸಂಯೋಗ ಏನಿದೆ, ಇದು ನಿಮಗೆ ಅಷ್ಟಾಗಿ ಅನುಕೂಲವನ್ನು ತರ್ತಾ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರಿಬೇಕಾಗತ್ತೆ. ಇನ್ನು ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಸೂರ್ಯ ರಾಹು ಸಂಗಮ ಆಗ್ತಾ ಇರುವಂಥದ್ದು. ಇಲ್ಲಿ ಪರಸ್ಪರ ಶತ್ರುಗಳು ಹೋರಾಟ ಮಾಡುವಂಥ ಒಂದು ಯುದ್ಧ ಭೂಮಿ ಮೀನರಾಶಿಯಾಗಿರುವಂಥದ್ದು. ಹಾಗಾಗಿನೇ ಮನಸ್ಸಿನ ಒಳಗೆ ಒಂದು ರೀತಿಯಲ್ಲಿ ತುಮುಲ, ಮನಸ್ಸಿನೊಳಗೆ ಒಂದು ರೀತಿಯಲ್ಲಿ ಯುದ್ಧ ನಡೆಯುವಂಥದ್ದು ಇದೆ. ಹಾಗಾಗಿ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆಕ್ರಮಿಸಿಕೊಳ್ಳುತ್ತೆ. ಬೇಡ ಅಂದರೂ ಕೂಡ ಆ ಚಿಂತೆ ನಿಮ್ಮನ್ನು ಬಿಡಲ್ಲ. ಅದು ಕೆಲಸಕ್ಕೆ ಬಾರದಂಥ ವಿಚಾರದ ಬಗ್ಗೆ ಚಿಂತೆಗಳು ವಿಪರೀತವಾಗುತ್ತೆ. ಇದರಿಂದ ನಿದ್ದೆ ಇಲ್ಲ, ಆರೋಗ್ಯ ಇಲ್ಲ, ಬದಲಿಗೆ ಮಾನಸಿಕವಾಗಿ ಒತ್ತಡಗಳು ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತ ಆರೋಗ್ಯ ಕೂಡ ನಿಮಗೆ ಕೈ ಕೊಡುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಈ ಆಯ್ಕೆ ತುಂಬ ವಿಫಲವಾಗುತ್ತೆ. ನೀವು ರಾಂಗ್ ಡಿಸಿಷನ್ನ ತೆಗೆದುಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ನೀವು ಬೇಡ ಅಂದರೂ ಕೂಡ ಹಣ ನಿಮ್ಮ ಕೈ ಬಿಟ್ಟು ಹೋಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಆಪ್ತ ಸ್ನೇಹಿತರಾಗಲಿ ಸ್ವಲ್ಪ ಸಮಯ ದೂರ ಉಳಿಯುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ, ಕೆಲವು ಅವಘಡಗಳಿಂದ ಈ ರೀತಿಯ ಪರಿಸ್ಥಿತಿ ಉದ್ಭವ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ಯಾರನ್ನು ನಂಬುತ್ತೀರೋ ಅವರಿಂದಲೇ ಮೋಸ ಆಗುವಂಥದ್ದು ಇದೆ. ಹೂವೇ ಹಾವಾಗಿ ಪರಿಣಮಿಸುವಂಥದ್ದು, ಒಂದು ಹಗ್ಗ ಕೂಡ ಹಾವಾಗಿ ನಿಂತು ನಿಮ್ಮನ್ನು ಹೆದರಿಸುವಂಥದ್ದು ಇದೆ. ಹಾಗಾಗಿ ಕೆಲಸಕ್ಕೆ ಬಾರದ ವ್ಯಕ್ತಿಗಳು ಕೂಡ ನಿಮ್ಮನ್ನು ಅಳ್ಳಾಡಿಸ್ಬಿಡ್ತಾರೆ. ಹಾಗೆ ನಿಮ್ಮ ಒಂದು ವೀಕ್ನೆಸ್ ಏನಿದೆ ಅದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಿಮ್ಮ ಹಿತಶತ್ರುಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ವೀಕ್ನೆಸ್ಸನ್ನು ಯಾರಿಗೂ ಹೇಳಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ನಿಮ್ಮ ಯೋಜನೆಗಳನ್ನು ಮೊದಲೇ ಯಾರೊಂದಿಗೂ ಕೂಡ ಚರ್ಚೆ ಮಾಡಬೇಡಿ. ಕೆಲಸ ಆದಮೇಲೆ ಹೇಳಿ. ಕೆಲಸಕ್ಕೆ ಮೊದಲೇ ನೀವು ಆ ಕೆಲಸದ ಬಗ್ಗೆ ಹೇಳಿದಾಗ ಕೆಲಸ ಸಕ್ಸಸ್ ಆಗಲ್ಲ. ಬೇರೆಯವರ ಕಣ್ದೃಷ್ಟಿ ಬಿದ್ದು ಆ ಕೆಲಸ ಕೂಡ ನಷ್ಟಕ್ಕೆ ಒಳಗಾಗುತ್ತೆ. ಹಾಗಾಗಿನೇ ಬಹಳ ವಿಶೇಷ ಪ್ರಕರಣಗಳು ನಿಮಗೆ ಜರುಗುವಂಥದ್ದು. ಅದರಲ್ಲೂ ಈ ಪ್ರಯಾಣದ ಸಂದರ್ಭ, ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನೋ ಒಂದು ಅವಘಡ ಅನ್ನುವಂಥದ್ದು ಆಗ್ಬಿಡುತ್ತೆ ಈ ಒಂದು ತಿಂಗಳಲ್ಲಿ. ಹಾಗಾಗಿ ಬಹಳ ವಿಶೇಷ ರೀತಿಯಲ್ಲಿ ತುಂಬ ಕಾನ್ಸಂಟ್ರೇಷನ್ ಇಟ್ಟೇ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ತಂದೆ ತಾಯಿಯಂದ್ರ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ, ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮೇಲಕ್ಕೆ ಏರಿದವರು ಕೆಳಗೆ ಇಳಿಲೇಬೇಕು ಅನ್ನುವಂಥ ಸಿದ್ಧಾಂತದಂತೆ ನೀವು ನೆಲ ಕಚ್ಚುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ಬಂಧುಗಳೇ, ಈ 4 ರಾಶಿಯವರು ವಿಶೇಷವಾಗಿ ಈ ಸೂರ್ಯ ಮತ್ತು ರಾಹುವಿನ ಸಂಯೋಗದಿಂದ ಉಂಟಾಗುವಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ತೊಂದರೆಗಳಾಗತ್ತೆ ಅಂತ ಹೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸುಮ್ಮನೆ ಕೂತಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಜೀವನ ನಡಿಬೇಕಲ್ಲ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಪ್ರಾಮಾಣಿಕವಾಗಿ ಮುಂದುವರಿಸಿ, ನಂಬಿಕೆಯಿಂದ ಮುಂದುವರಿಸಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ 4 ರಾಶಿಯವರು ಈ ಒಂದು ತಿಂಗಳ ಕಾಲ ಅಂದರೆ ಏಪ್ರಿಲ್ 13ನೇ ತಾರೀಕಿನವರೆಗೂ ಕೂಡ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಬರುವಂತಹ ಈ ತೊಂದರೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು ನವಗ್ರಹ ಶಾಂತಿಯನ್ನು ಮಾಡಿಸುವಂಥದ್ದು, ನವಗ್ರಹಗಳ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದನ್ನು ಮಾಡಿ. ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ರಾಹುವಿನ ಅಧಿದೇವತೆ ಸರ್ಪ. ಹಾಗಾಗಿ ಯಾವುದಾದ್ರೂ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು, ಸರ್ಪಾರಾಧನೆಯನ್ನು ಮಾಡುವಂಥದ್ದು. ಇನ್ನು ಈ ಸಂದರ್ಭದಲ್ಲೇ ಸರ್ಪಗಳೇನಾದರೂ ನಿಮ್ಮ ಸ್ವಪ್ನದಲ್ಲಿ ಬಂದರೆ, ಕನಸಿನಲ್ಲಿ ಬಂದರೆ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ.
ಅಂಥ ಒಂದು ಸನ್ನಿವೇಶ ಯಾರಿಗಾದರೂ ಒದಗಿ ಬಂದಿದ್ದರೆ ಅವರು ನಮಗೆ ತಿಳಿಸಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ತಿಳಿಸೋಣ. ಒಟ್ಟಾರೆ ಈ ರವಿ ರಾಹು ಸಂಯೋಗ ಏನಿದೆ ಅದು ಈ 4 ರಾಶಿಯವರಿಗೆ ಪ್ರಮುಖವಾಗಿ ತೀವ್ರ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಇನ್ನು ಉಳಿದ ರಾಶಿಯವರಿಗೆ ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಮೈಲ್ಡ್ ಆಗಿ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಅವರು ಕೂಡ ಈಗ ಹೇಳಿದಂತಹ ಪರಿಹಾರವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯಲ್ಲೇ ಚಂದ್ರ ಸ್ಥಿತನಾಗಿರುವಂಥದ್ದು. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಗುರುವಿನ ಜೊತೆಯಲ್ಲಿ ಚಂದ್ರ ಇದ್ದಾಗ ನಿಮಗೆ ಗುರುವಿನ ಮಾರ್ಗದರ್ಶನ ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಕೆಲವೊಂದು ಸಲಹೆ ಮಾರ್ಗದರ್ಶನಗಳು ಬಹಳ ಸೂಕ್ತ ರೀತಿಯಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಈ ದಿನದ ಚಟುವಟಿಕೆಗಳು ಕೂಡ ಅನುಕೂಲಕರವಾಗಿ ನಡೆಯುತ್ತೆ. ಹಾಗೆ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ನಿಮಗೆ ಪರಿಚಯ ಆಗುವಂಥದ್ದು, ಇದು ನಿಮ್ಮ ಭವಿಷ್ಯಕ್ಕೆ ತುಂಬ ಉಪಯುಕ್ತವಾಗಿರುವಂಥ ಒಂದು ಪ್ರಗತಿಯೇ ಇರುತ್ತೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥ ಒಂದು ಸಿದ್ಧತೆಯಲ್ಲಿರ್ತೀರಿ. ಇನ್ನು ಹೊಸ ಮನೆ, ಹೊಸ ವಾಹನ, ಹೊಸ ವಸ್ತ್ರಗಳು, ಆಭರಣಗಳು, ಇವುಗಳ ಯೋಗ ಬಹಳ ಚೆನ್ನಾಗಿದೆ. ಇದನ್ನು ನೀವು ಮೆಟೀರಿಯಲೈಸ್ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅದು ಒಳ್ಳೆಯ ಫಲವನ್ನು ನಿಮಗೆ ಕೊಡುತ್ತೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ, ಅಷ್ಟೇ ಅನುಕೂಲ ತರುವಂಥ ವಿದ್ಯಮಾನಗಳು ನಡೆಯುತ್ತೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿದ್ದಂಥ ವಿವಾದಗಳು ಬಗೆಹರಿಯುವಂಥದ್ದು. ಹಾಗೆ ಕೆಲವೊಂದು ವ್ಯವಹಾರಗಳಲ್ಲಿ ಈಗಾಗಲೇ ನಿಮಗೆ ಹಿನ್ನಡೆ, ಸೋಲು ಅನ್ನುವಂಥದ್ದಾಗಿದ್ದರೆ ಅದರಲ್ಲಿ ಒಂದು ಉತ್ತಮ ಅನುಕೂಲಕರವಾದಂಥ ಪರಿಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೆನ್ನೆಯ ದಿನ ನಿಮ್ಮಿಂದ ಕೈಬಿಟ್ಟು ಹೋಗಿದ್ದಂತಹ ಕೆಲವು ಸನ್ನಿವೇಶಗಳು ಈ ದಿನ ನಿಮಗೆ ಪುನಃ ಮರಳಿ ಪಡ್ಕೊಳ್ಳುವಂಥ ಒಳ್ಳೆಯ ಯೋಗ ಪ್ರಾಪ್ತಿಯಾಗತ್ತೆ. ಹಾಗಾಗಿನೇ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲಕ್ಕೆ ಮುಕ್ತಾಯ ಆಗುವಂಥದ್ದು, ಒಳ್ಳೆಯ ಫಲವನ್ನು ಕೂಡ ಅದು ಕೊಡುವಂಥದ್ದಾಗತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಕ್ಷೇಪಣೆಗಳು ಬರುವಂಥದ್ದು ಇದೆ. ಹಾಗೆ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಎಲ್ಲಿಂದ ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳು ತುಂಬ ಗೋಜಲಾಗಿರುತ್ತೆ. ಹಾಗಾಗಿನೇ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದು ಪ್ರಾಪರ್ ಡೈರೆಕ್ಷನ್ ಅನ್ನುವಂಥದ್ದು ಇಲ್ಲ. ಹಾಗೆ ನೀವೇ ಸ್ವಂತವಾಗಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದ್ರೂ ಈ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದ ಯಾವುದೇ ಪ್ರಯತ್ನಗಳು ಕೂಡ ನಿಮಗೆ ಮಿಶ್ರ ಫಲವನ್ನು ತರುವಂಥ ಸಂದರ್ಭ ಇದೆ. ಹಾಗೆ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ ಈ ದಿನ. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಪೂರ್ವ ಸಿದ್ಧತೆಗಳನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಈ ನಿರುದ್ಯೋಗಿಗಳು ಮಾಡುವಂಥ ಪ್ರಯತ್ನಗಳೇನಿದೆ ಅದು ನಿಮ್ಮ ನಿರೀಕ್ಷೆಯಂತೆ ಫಲವನ್ನು ಕೊಡಲ್ಲ, ವೃಥಾ ಅಲೆದಾಟ ಇರುತ್ತೆ. ಸ್ವಲ್ಪ ಶ್ರಮ ಕೂಡ ಈ ದಿನ ನಿಮ್ಮ ಪರವಾಗಿರಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಅಂದರೆ ಏನೋ ಒಂದು ಬೇಸರ, ಮುಸುಕಿನ ಗುದ್ದಾಟ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಮನಸ್ಸಿದೆ, ಆದರೆ ಸಮಯ ಇಲ್ಲ. ಯಾವುದೋ ಒಂದು ಒತ್ತಡ, ಯಾವುದೋ ಒಂದು ಅನ್ಯ ಕಾರ್ಯಕ್ಕಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ವಿಚಾರಗಳೇನಿದೆ ಅದು ನಿಮಗೆ ಒತ್ತಡಪೂರ್ವಕವಾಗಿರುತ್ತೆ. ಹಾಗಾಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ವಂತದ ಸಮಯ ಕೂಡ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಬೇರೆಯವರಿಗಾಗಿಯೇ ಈ ದಿನ ದುಡಿತಾ ಇರುವಂಥದ್ದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಬೇಸರದ ದಿನ ಇವತ್ತು. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ. ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ, ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ.
ಹಾಗೆ ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಹಿಂದಿಗಿಂತಲೂ ಕೂಡ ಉತ್ತಮವಾಗಿರುತ್ತೆ. ಹಾಗಾಗಿನೇ ಕಮಿಟ್ಮೆಂಟ್ ಜಾಸ್ತಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನು ಓಲೈಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗಾಗಿ ಹೆಚ್ಚು ಖರ್ಚನ್ನು ಕೂಡ ಮಾಡ್ತೀರಿ. ಖರ್ಚಿನ ಬಗ್ಗೆ ಈ ದಿನ ನೀವು ಜಮಾ ಖರ್ಚಿಲ್ಲ, ಅಂದರೆ ಯೋಚನೆ ಮಾಡಲ್ಲ, ಧಾರಾಳವಾಗಿ ಖರ್ಚು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ಆರೋಗ್ಯದ ವಿಚಾರದಲ್ಲಿ ಬಹಳ ಚೆನ್ನಾಗಿ ಕೇರ್ ತಗೊಳ್ಳುವಂಥವ್ರು ನೀವು. ಈ ದಿನ ನಿಮ್ಮ ಆರೋಗ್ಯ, ನಿಮ್ಮ ಆಹಾರ ವಿಹಾರ ಇದರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವಿವಾದಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಸಿಗಲಿ ಅಂತ ಹೇಳಿ ಬಯಸ್ತಾ ಇದ್ದೀರಿ. ಹಾಗಾಗಿ ಕೆಲವೊಂದು ಕುತೂಹಲಕಾರಿಯಾದಂಥ ಸನ್ನಿವೇಶಗಳು ನಿಮಗೆ ಎದುರಾಗುವಂಥದ್ದು ಕೂಡ ಇದೆ ಈ ದಿನದಲ್ಲಿ. ಹಾಗೆ ಪ್ರಮುಖ ವಿಚಾರಗಳನ್ನು ಈ ದಿನ ಕುಟುಂಬದಲ್ಲಿ ಚರ್ಚೆ ಮಾಡ್ತೀರಿ. ಹಾಗಾಗಿ ನಿಮ್ಮ ಓದು, ನಿಮ್ಮ ಉದ್ಯೋಗ, ನಿಮ್ಮ ಪ್ರಯಾಣ ಇದರ ಬಗ್ಗೆ ಒಂದು ಚರ್ಚೆ, ಆ ಚರ್ಚೆಯಿಂದಲೇ ನಿಮಗೆ ಒಂದು ಒಳ್ಳೆಯ ನಿರ್ದೇಶನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ, ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ, ಅಲ್ಲಿಂದ ಬರಬೇಕಾದಂಥ ಒಂದು ಸಹಾಯ ಸಹಕಾರಗಳು ಇದರ ಬಗ್ಗೆ ಈ ದಿನ ನಿಮಗೆ ಅನುಕೂಲಕರವಾದಂಥ ಮಾಹಿತಿಗಳು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಷಡಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಉದ್ಯೋಗದ ವಿಸ್ತರಣೆ, ನಿಮ್ಮ ವ್ಯಾಪಾರದ ವಿಸ್ತರಣೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಸರ್ಕಾರದಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಸರ್ಕಾರದಿಂದ ಬರಬೇಕಾದಂಥ ಬಾಕಿ ಹಣ ಇದು ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂಥ ಫಲಿತಾಂಶವನ್ನು ತರುತ್ತೆ. ಹಾಗೆ ಪ್ರಮುಖ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು. ಹಾಗಾಗಿ ಖರ್ಚನ್ನು ಉಳಿಸ್ತೀರಿ, ಮನಸ್ಸಿಗೂ ಕೂಡ ಹೆಚ್ಚು ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಇನ್ನು ಉದ್ಯೋಗದ ವಾತಾವರಣ ಅನುಕೂಲಕರವಾಗಿರುವಂಥದ್ದು. ಹಾಗೆ ನಿಮ್ಮ ಸಹೋದ್ಯೋಗಿಗಳ ಒಂದು ಸಮಯೋಚಿತವಾದಂಥ ಸಲಹೆ ನಿಮ್ಮನ್ನು ಒಂದು ಸಂಕಷ್ಟದಿಂದ ಪಾರು ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಸ್ವಂತ ಆಲೋಚನೆಗಳು ಕೂಡ ಕೂಡಿ ಬರುವಂಥದ್ದು. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ, ಅದು ಎಷ್ಟೇ ಕಷ್ಟದ್ದಾಗಿರಲಿ, ಎಷ್ಟೇ ಪ್ರಯಾಸದ ಕೆಲಸ ಆದರೂ ಕೂಡ ಕೆಲಸ ಆಗಬೇಕು ಅಂದರೆ ಆಗಲೇಬೇಕು ಅಂಥ ಒಂದು ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ಒಂದು ವಿಶೇಷ ದಿನ ನಿಮಗೆ. ಹಾಗೆ ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಮಾತುಕತೆ, ನಿಮ್ಮ ಬಾಲ್ಯದ ನೆನಪುಗಳು ಇವೆಲ್ಲವೂ ಕೂಡ ಈ ದಿನ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ತರುವಂಥ ವಿಚಾರಗಳಿದು. ಹಾಗೆ ಈ ದಿನದಲ್ಲಿ ಉದ್ಯೋಗದ ಒಂದು ವಾತಾವರಣದಲ್ಲಿ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳ್ತಾರೆ, ನಿಮ್ಮ ಟ್ಯಾಲೆಂಟನ್ನು ಗುರುತಿಸ್ತಾರೆ ಈ ದಿನ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಅದು. ಇನ್ನು ಕೆಲವೊಂದು ಪುಸ್ತಕಗಳನ್ನು ಕೊಂಡುಕೊಳ್ಳುವಂಥದ್ದು ಅಥವಾ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರ ಏನಿದೆ ಇದು ತುಂಬ ಆಸಕ್ತಿದಾಯಕವಾಗಿರುವಂಥದ್ದು ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಒಂದು ಹೊಸ ನಾಲೆಡ್ಜನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ನಿಮ್ಮಿಂದ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನವಾಗಿ ಮುಂದುವರಿಬೇಕು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತುರತೆ ಒಳ್ಳೆಯದಲ್ಲ. ಆತುರವಾಗಿ ನಿರ್ಧಾರಗಳನ್ನು ಮಾಡುವಂಥದ್ದು, ಆತುರವಾಗಿ ಯಾವುದೋ ಒಂದು ಕಮಿಟ್ಮೆಂಟ್ಗೆ ಸೈನ್ ಹಾಕುವಂಥದ್ದು, ಇವೆಲ್ಲ ಈ ದಿನ ಅವಘಡಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿನೇ ನಿಮಗೆ ನಿಮ್ಮ ಸ್ವಂತ ಶ್ರಮದ ಮೇಲೆ, ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಬೇರೆಯವರನ್ನು ನಂಬಿ ಈ ದಿನ ಮೋಸ ಹೋಗಬೇಡಿ. ಹಾಗೆ ಈ ದಿನ ನಿಮ್ಮ ಸಹೋದರರ ಜೊತೆ, ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ಏನೋ ಆಸ್ತಿ ಪಾಸ್ತಿಯ ವಿಚಾರವಾಗಿ ಈ ದಿನ ಸ್ವಲ್ಪ ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಶುಭ ಕಾರ್ಯಕ್ಕೆ ಆಹ್ವಾನಗಳು ಕೂಡ ಬರುವಂಥದ್ದು ಇದೆ ನಿಮಗೆ. ಹಾಗಾಗಿ ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಬಾಲ್ಯದ ನೆನಪು ಮರುಕಳಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಅಗತ್ಯಕ್ಕೆ ಕೈಯಲ್ಲಿ ಹಣ ಇದ್ದಾಗ ಹಣವನ್ನು ಬಹಳ ವಿವೇಚನೆಯಿಂದ ಖರ್ಚು ಮಾಡಬೇಕು.
ಆದರೆ ಈ ದಿನ ನಿಯಂತ್ರಣ ತಪ್ಪಿ ಖರ್ಚಿಗೆ ನೀವು ದಾರಿ ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಲ್ಪ ಸ್ವಲ್ಪ ಸಮಸ್ಯೆಗಳು ಆಗಾಗ್ಗೆ ಕಾಣಿಸ್ಕೊಳ್ಳುತ್ತೆ. ಅಂತಹ ಸಣ್ಣ ಪುಟ್ಟ ಸಮಸ್ಯೆಗಳೇ ಪೈಲಪ್ಪಾದಾಗ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸಿಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದನ್ನು 4 ಗೋಡೆಗಳ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಪ್ರಯತ್ನ ಮಾಡದಿರ ಬಿಡಬೇಡಿ. ಏಕೆಂದರೆ ಈ ದಿನ ನಿಮ್ಮ ಪ್ರಯತ್ನ ನಾಳೆಯ ದಿನ ಫಲಿತಾಂಶಕ್ಕೆ ನಾಂದಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಸ್ಥಾನ ಇದು ದುಸ್ಥಾನ. ಹಾಗಾಗಿನೇ ವಿವೇಚನೆ ಇಲ್ಲದೆ ಯಾವುದೇ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಹಾಗೆ ಈ ದಿನ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಮೊದಲೇ ಪ್ಲ್ಯಾನ್ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸಲ್ಲ. ಇದರಿಂದ ಅಜಾಗರೂಕತೆಯಿಂದ ಆಗುವಂಥ ನಷ್ಟಗಳು ನಾಳೆ ದಿನ ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ಹಾಗೆ ಈ ಪ್ರಯಾಣದ ಸಂದರ್ಭ ನಿಮಗೆ ಅನುಕೂಲ ಇಲ್ಲ. ಹಾಗಾಗಿನೇ ಈ ದಿನ ದೂರದ ಪ್ರಯಾಣ ಮಾಡಬೇಡಿ. ಇನ್ನು ಸ್ವಂತ ವಾಹನವನ್ನು ಓಡಿಸುವಂತಹ ಸಂದರ್ಭ ಎಚ್ಚರಿಕೆಯಿಂದ ಇರಿ. ಸಾಧ್ಯ ಆದಷ್ಟು ವಾಹನವನ್ನು ಮುಟ್ಟದೇ ಇರುವಂಥದ್ದು ಬಹಳ ಉತ್ತಮ ಈ ದಿನ ಮತ್ತು ನಾಳೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ ಇದೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಆದರೆ ಬೇರೆಯವರಿಗಾಗಿ ಈ ದಿನ ಹೆಚ್ಚು ಖರ್ಚನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಏನೋ ಒಂದು ಟೆಂಪ್ಟೇಷನ್ ಆಗುವಂಥದ್ದು, ಕೋಪ ಬಂದರೆ ಈ ದಿನ ನಿಮ್ಮನ್ನು ತಡೆಯುವಂಥವರೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲೇ ಅವಘಡಗಳಾಗುವಂಥದ್ದು ಇದು ನಿಮಗೆ ನಾಳೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ನಿಮ್ಮ ಜೀವನವನ್ನು ಆರಂಭ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮಲ್ಲಿರುವಂಥ ಕೆಲವು ಪ್ರಮುಖ ದಾಖಲೆ ಪತ್ರಗಳಾಗಲಿ, ಹಣ ಆಗಲಿ, ಒಡವೆ, ವಸ್ತ್ರ ಇತ್ಯಾದಿಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಏಕೆಂದರೆ ಈ ದಿನ ಮರೆವು ಜಾಸ್ತಿ ಇರುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಮರೆತು ಬಿಡ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ನೆಮ್ಮದಿ ಇದೆ. ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ ಕೂಡ. ಹಾಗೆ ಈ ದಿನ ಯಾವುದೇ ಸಾಲದ ಒತ್ತಡಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಒಟ್ಟಾರೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು, ಅಂದರೆ ಕುಟುಂಬಕ್ಕಾಗಿಯೇ ಒಂದು ವ್ಯವಹಾರ ಅನ್ನೋವಂಥದ್ದು ಇರುತ್ತೆ. ಇದರಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದ್ಬಿಡ್ಬೋದು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುವಂಥ ಪ್ರಯತ್ನ ಮಾಡಿ. ಹಾಗೆ ಈ ದಿನ ದೂರದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದನ್ನು ಬಯಸಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ಯಾರಾದರೂ ಒಬ್ಬರು ಜೊತೆಯಲ್ಲಿ ಇರುವಂಥದ್ದು. ಹಾಗೆ ಆಪ್ತ ಸ್ನೇಹಿತರಿಂದ ಬಂದಂಥ ಟೀಕೆಗಳನ್ನು ಬಹಳ ಸಮರ್ಥವಾಗಿ ಎದುರಿಸ್ತೀರಿ. ಅದಕ್ಕೆ ಒಂದು ತಕ್ಕ ಉತ್ತರವನ್ನು ಕೂಡ ಕೊಡುವಂಥದ್ದು ಇದೆ. ಹಾಗಾಗಿನೇ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ವರ್ತಿಸಬೇಕು, ಅನುಚಿತವಾಗಿ ವರ್ತಿಸಬೇಕು ಅಂತ ಸನ್ನಿವೇಶ ಇರಬಹುದು. ಅದು ಈ ದಿನ ನಿಮಗೆ ಬರುವಂಥದ್ದಾಗತ್ತೆ. ಹಾಗಾಗಿನೇ ಕೆಲವೊಂದು ನಿಯಂತ್ರಣಗಳು ತಪ್ಪಿ ಘಟನೆಗಳಾದಾಗ ಅದಕ್ಕೆ ಕ್ಷಮೆ ಕೋರುವಂಥ ಒಂದು ಔದಾರ್ಯವನ್ನು ತೋರಿಸ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದಾಯಕವಾದಂಥ ದಿನ. ಅದರಲ್ಲೂ ಸಮಾಜದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕತ್ತೆ. ಏನೋ ಒಂದು ಸನ್ಮಾನ ಅನ್ನುವಂಥದ್ದನ್ನು ಗಳಿಸ್ಕೊಳ್ತೀರಿ. ಹಾಗೆ ಈ ದಿನ ಕೆಲವೊಂದು ವೈಯಕ್ತಿಕ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥವ್ರಿಗೆ
ಅದಕ್ಕೆ ಒಂದೊಂದಾಗಿ ಪರಿಹಾರಗಳು ನಿಮಗೆ ಕಾಣಿಸುತ್ತೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡುವಂಥದ್ದು ಕೂಡ ಇದೆ. ಹಾಗೆ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಹಾಗಾಗಿ ಕಷ್ಟಪಟ್ಟು ದುಡಿಮೆ ಇದೆ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಉಳಿತಾಯದ ಮನೋಭಾವವನ್ನು ನಿಲ್ಲಿಸಬೇಡಿ. ನಾಳಿನ ಭವಿಷ್ಯಕ್ಕೆ ಉಳಿತಾಯ ಹೇಗೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನವೇ ನೀವು ತೀರ್ಮಾನ ಮಾಡಬೇಕಾಗತ್ತೆ. ತೀರ್ಮಾನ ಮಾಡಿದರೆ ಅದಕ್ಕೆ ಒಂದು ರಿವೈವಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅಂಥ ತೀರ್ಮಾನವನ್ನು ಈ ದಿನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿ ಅನುಗ್ರಹ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಒಂದು ವಿಚಾರ ಕೂಡ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಬಂಧುಗಳಾಗಲಿ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರ್ತಾರೆ. ಒಟ್ಟಾರೆ ಈ ದಿನ ನಿಮಗೆ ನೆನಪಿನಲ್ಲಿ ಉಳಿಯುವಂಥ ದಿನವಾಗಿ ಮಾರ್ಪಡುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ ಮಾಡುವಂಥ ಪ್ರಯತ್ನಗಳಿಗೆ ನಿಮ್ಮ ಒಂದು ಬೆಂಬಲ ಇದೆ. ನಿಮ್ಮ ಪ್ರಯತ್ನಕ್ಕೆ ಅವರ ಒಂದು ಬೆಂಬಲ ಕೂಡ ಇದೆ. ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದೇ ಈ ದಿನ ನಿಮ್ಮ ಬದುಕನ್ನು ಸುಂದರವಾಗಿಸುತ್ತೆ. ಕಲರ್ಫುಲ್ಲಾಗಿರ್ತೀರಿ. ಹಾಗೆ ಬರುವಂಥ ಯಾವುದೇ ಸನ್ನಿವೇಶವನ್ನು ಧನಾತ್ಮಕವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ಹೊಂದಾಣಿಕೆ ಮನೋಭಾವ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಸ್ಯೆಗಳು ಬಾಧಿಸುವಂಥ ದಿನ. ಅದರಲ್ಲೂ ಈ ಸಣ್ಣ ಸಮಸ್ಯೆಗಳೇ ನಿಮಗೆ ದೊಡ್ಡ ಹೈರಾಣವನ್ನು ಮಾಡಿಬಿಡುತ್ತೆ. ಹಾಗೆ ಈ ದಿನ ನಿಮಗೆ ಅನುಕೂಲಕರವಾಗಿದ್ದರೂ ಕೂಡ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಅನ್ನುವಂಥದ್ದು ಇಲ್ಲ. ಫಲಿತಾಂಶ ಬಂದರೂ ಕೂಡ ಏನೋ ಇನ್ನಷ್ಟು ಫಲಿತಾಂಶಗಳು ಬರಬೇಕಿತ್ತು, ಇನ್ನು ಯಾವುದೋ ಒಂದು ವಿಚಾರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಅದರ ಫಲಿತಾಂಶ ಕೂಡ ಕೈಗೆ ಬರ್ತಾ ಇಲ್ಲ ಅನ್ನುವಂಥ ಒಂದು ನಿರಾಸೆಯ ಮನಸ್ಸು ಈ ದಿನ ಇರುತ್ತೆ. ಹಾಗೆ ಈ ದಿನ ಮನಸ್ಸಿನಂತೆ ಮಹಾದೇವ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಈ ದಿನದ ಸೋಮಾರಿತನ ಆಗಲಿ ಅಥವಾ ಕೆಲಸ ಕಾರ್ಯಗಳನ್ನು ಬಹಳ ಓವರ್ ಕಾನ್ಫಿಡೆಂಟ್ ಆಗಿ ಮಾಡುವಂಥ ವಿಚಾರಗಳಾಗಲಿ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾಡುವಂಥ ವ್ಯವಹಾರ ಆಗಲಿ, ಒಪ್ಪಂದ ಆಗಲಿ, ಅಗ್ರಿಮೆಂಟ್ ಆಗಲಿ ತುಂಬ ಶಿಸ್ತುಬದ್ಧವಾಗಿರಲಿ. ಹಾಗೆ ನಿಮ್ಮ ಮಾತು, ನಿಮ್ಮ ಒಂದು ಕೃತಿ ಇದರಲ್ಲಿ ಸಾಮ್ಯ ಇರಲಿ. ಮಾತನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನೀವೇ ಒಂದು ಅಧಿಕಾರಿಯಾಗಿ ನಿಲ್ಲುವಂಥದ್ದು, ನೀವೇ ಮುಂದಾಳು, ನೀವೇ ಒಂದು ರೀತಿಯಲ್ಲಿ ನ್ಯಾಯಾಧೀಶರ ಪಾತ್ರವನ್ನು ವಹಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಅನುಭವಗಳು ಉಂಟಾಗುವಂಥದ್ದು ಇದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ವಾಹನದ ವಿಚಾರದಲ್ಲೂ ಕೂಡ ಯಾಮಾರಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರವಾದರೂ ಕೂಡ ತುಂಬ ತಾಳ್ಮೆಯಿಂದ ವರ್ತಿಸಬೇಕು, ಸಹನೆಯಿಂದ ವರ್ತಿಸಬೇಕು. ಇಲ್ಲಾಂತ ಹೇಳಿದ್ರೆ ಈ ದಿನ ಸ್ವಲ್ಪ ಅವಘಡಗಳಾಗುವಂಥದ್ದು ಇದೆ. ಏನೋ ಒಂದು ತೊಂದರೆಗೆ ಸಿಕ್ಕಾಕ್ಕೊಳ್ತೀರಿ. ಹಾಗೆ ನಿಮ್ಮ ಮಾತುಗಾರಿಕೆಯಲ್ಲಿನ ವೈಖರಿಯನ್ನು ತೋರಿಸುವಂಥ ಕಾಲ ಇದು. ಅಷ್ಟು ಪ್ರಬುದ್ಧವಾಗಿರುವಂಥ ಮಾತಿದೆ. ಆ ಮಾತನ್ನು ಈ ದಿನ ಬೇರೆಯವರನ್ನು ಮೆಸ್ಮರೈಸ್ ಮಾಡಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ತೀರಿ. ಹಾಗೆ ಈ ದಿನ ತುಂಬ ಜಾಣತನದಿಂದ ನೀವು ನಡ್ಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಒಂದು ಕಷ್ಟ ಅಂತ ಬಂದರೆ ಅದನ್ನು ಬಹಳ ಸೂಕ್ಷ್ಮವಾಗಿ ಎದುರಿಸಬೇಕಾಗತ್ತೆ. ಮಾತಿಗೆ ಮಾತು ಕೊಡದೆ ನೀವೇ ಸೋತರೂ ಕೂಡ ಆ ಕೆಲಸವನ್ನು ಗೆಲ್ಲುವಂಥ ಎಲ್ಲ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಹಾಗೆ ಯಾವುದೂ ಕೂಡ ಅತಿರೇಕವಾದರೆ ಹಾನಿಕಾರಕ. ಹಾಗಾಗಿನೇ ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಒಂದು ಇತಿಮಿತಿಯೊಳಗೆ ನಿಮ್ಮ ಚಟುವಟಿಕೆಗಳಿರಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಇರಲಿ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ವಿಚಾರವಾಗಿ ಸ್ವಲ್ಪ ದಂಡ ತೆರಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ಇನ್ನು ಮಾಡಬೇಕಾದಂಥ ಕಾರ್ಯಗಳು ಬಹಳಷ್ಟಿದೆ, ಅದರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿನೇ ಮೂರನೆಯ ವ್ಯಕ್ತಿಯ ವಿಚಾರವಾಗಲಿ ಅಥವಾ ಕೆಲಸಕ್ಕೆ ಬಾರದ ವ್ಯಕ್ತಿಗಳ ಬಗೆಗಾಗಲಿ ಮಾತಾಡುವಂಥದ್ದನ್ನು ನಿಷೇಧಿಸ್ಬಿಡಿ ಈ ದಿನದಲ್ಲಿ. ಹಾಗೆ ಈ ದಿನ
ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ ಆದಷ್ಟು ಅಟೆಂಡ್ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲ ಈ ದಿನ ಸಿಕ್ಕಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮನಸ್ಸು ತುಂಬ ಸಂತೋಷದಿಂದ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗೆ ಹೊಸಬರು, ಇನ್ನು ಪರಿಚಯ ಇಲ್ಲ ಅನ್ನುವಂಥ ವಿಚಾರಗಳೇ ಇಲ್ಲ. ಯಾರೇ ಆದರೂ ಕೂಡ ಬಹಳ ಧೈರ್ಯವಾಗಿ ಮಾತಾಡುವಂಥ ಸನ್ನಿವೇಶಗಳು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರ, ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಣ್ಮೆ ಅನ್ನುವಂಥದ್ದು ಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪ್ರಯತ್ನ ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಮನಸ್ಸಿಗೆ ತುಂಬ ಸಂತೋಷ ತರುತ್ತೆ. ಹಾಗೆ ಈ ದಿನ ಸ್ನೇಹಿತರಿಂದ ಯಾವುದೇ ರೀತಿಯ ಸಾಲವನ್ನು ಪಡ್ಕೊಂಡಿದ್ರೆ ಅದನ್ನು ಹಿಂದಿರುಗಿಸ್ಬಿಡ್ತೀರಿ. ಯಾವ ಮುಲಾಜು ಇಲ್ಲ, ಯಾವ ದಾಕ್ಷಿಣ್ಯವೂ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಹಾಗೆ ಆರೋಗ್ಯದ ವಿಚಾರ ಕೂಡ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಇನ್ನು ಸ್ನೇಹಿತರ ಒಂದು ಬಳಗ ಆಗಲಿ ಅಥವಾ ನಿಮ್ಮ ಬಂಧುಗಳಾಗಲಿ ನಿಮಗೆ ಸಂದರ್ಭೋಚಿತವಾಗಿ ಸಹಾಯವನ್ನು ಮಾಡುವಂಥವರು ಕೂಡ ಇದ್ದಾರೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇನ್ನು ಕೆಲವೊಂದು ವಿಚಾರಗಳನ್ನು ಕುಟುಂಬದಲ್ಲೇ ಚರ್ಚೆ ಮಾಡಿ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮೇಲಧಿಕಾರಿಗಳಾಗಲಿ ಗಣ್ಯರಾಗಲಿ ನಿಮ್ಮನ್ನು ಭೇಟಿ ಮಾಡುವಂಥದ್ದು, ಒಂದು ಮಾತುಕತೆ ನಡೆಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ, ಸಂತೋಷದ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಪಾರ್ವತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳ ಒಂದು ವಿಪರೀತವಾದಂಥ ಒತ್ತಡ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವ ರೀತಿಯಲ್ಲಿ ಸಾಂಸಾರಿಕ ನಿರ್ವಹಣೆ ಆಗಬೇಕು ಅನ್ನುವಂಥ ವಿಚಾರಗಳಲ್ಲಿ ಪುನರ್ ಪರಿಶೀಲನೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಪುನರ್ ಅವಲೋಕನ ಮಾಡಿಕೊಳ್ಳಿಕ್ಕೆ, ಪುನರ್ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಸೂಕ್ತವಾದಂಥ ಸಮಯ ಇದು. ಇನ್ನು ಈ ದಿನ ಉದ್ಯೋಗದ ವಾತಾವರಣ ತೃಪ್ತಿಕರವಾಗಿರುತ್ತೆ. ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಸಂಬಂಧಿಕರು ನಿಮಗೆ ತೊಂದರೆಯನ್ನು ಕೊಡ್ತಾ ಇರುವಂಥವರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಈ ದಿನದಲ್ಲಿ. ಹಾಗಾಗಿ ಹೋದಂತಹ ಗೆಳೆತನ ಮತ್ತೆ ವಾಪಸ್ಸು ಬರುವಂಥದ್ದು, ಹೋಗಿರುವಂಥ ವಸ್ತುವನ್ನು ಪುನಃ ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಮಾತುಗಾರಿಕೆಯ ವೈಖರಿಯನ್ನು ತೋರಿಸುವಂಥ ಸಂದರ್ಭ ಹೊಂದಿದೆ. ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಕೂಡ ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ವಾದ ವಿವಾದಗಳು ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆಯಲ್ಲಿ ಆದರೂ ಕೂಡ ತಾಳ್ಮೆಯಿಂದ ಇರಿ, ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಹಠಾತ್ತಾಗಿ ನಿಮ್ಮ ತೀರ್ಮಾನಗಳನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ಬದಲಾವಣೆ ಈಗಾಗಲೇ ಆಗಿದೆ. ಹಾಗಾಗಿನೇ ಈ ದಿನ ನೀವೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಗುರು ಹಿರಿಯರನ್ನು ಗೌರವಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.